ಏನು ಕೊಡಿಸ್ತಾ ಇದ್ದೀರಿ ಗಿಫ್ಟು? ಹಾಂ ಹೇಳಲ್ವಾ? ನಿನ್ನ ಗಾಡಿ ಯಾವಾಗ ಆನ್ ಆಗುತ್ತೆ? ಹಾಂ ಅಲ್ಲ, ಏನಾರ ಒಂದು ಅವತ್ತು ದೇವಸ್ಥಾನ ನಿಮಗೂ ಬೇಕು ಅಂತಂದರೆ ಇದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸುಮ್ಮನೆ ಹಿಂಗೆ ಅನ್ನೋದು ಮನಸ್ಸೊಳಗಡೆ ಎಷ್ಟು ಖುಷಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಏನಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಎಲ್ಲರೂ ಕೂಡ. ಸೊ ಏನಂತ ಅಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇನ್ನೊಂದು 2 days ಇದೆ. ಸೊ ನಮ್ಮ ಮೊದಲನೇ ಮದುವೆಯ ವಾರ್ಷಿಕೋತ್ಸವ. ಸೊ ಅದಕ್ಕೆ ಅಂತ ನಾನು ಆನ್ಲೈನಲ್ಲಿ ಸುಮಾರಷ್ಟು ನಿಖಿಲ್ ಅವ್ರಿಗೆ ಸ್ಲಿಪ್ಪರ್ಸ್ ಆಗಿರ್ಬೋದು, ಫುಟ್ವೇರು, ಕ್ಲಾತ್ಸು ಎಲ್ಲನೂ, ಶರ್ಟ್ಸು, ಪ್ಯಾಂಟ್ಸ್ ಎಲ್ಲ ಬುಕ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇದೇ ಥರ ನನ್ನ ಮನಾಲಿ ಟ್ರಿಪ್ಪಲ್ಲೂ ಈ ಥರ ಆಗಿತ್ತು. ನನಗೆ ಲಾಸ್ಟ್ ಮಿನಿಟಲ್ಲಿ ಹೋಗ್ಬಿಟ್ಟು ಫೋರಮಲ್ಲಿ ಎಲ್ಲನೂ ತೊಗೊಂಡು ಬಂದಿದ್ದೆ. ಹಾಗೇ ಈ ಸಲಿನೂ ನನಗೆ ಎಲ್ಲ ಒಂದು 8,000 ವರ್ತು ಬುಕ್ ಮಾಡಿದ್ದೀನಿ. ಬಟ್ ಎಲ್ಲನೂ ಡಿಲೇಡ್ ಅಂತ ಬಂದು ಎಲ್ಲ ಆರ್ಡರ್ ಕ್ಯಾನ್ಸಲ್ ಆಗಿದೆ ಲಾಸ್ಟ್ ಮಿನಿಟಲ್ಲಿ. ಸೊ ಇವಾಗ ಹೋಗೋಣ ಶಾಪಿಂಗಿಗೆ ಅಂದ್ಬಿಟ್ಟು ನಾನು, ನಿಖಿಲ್ ಅವರು, ಮುತ್ತಣ್ಣ 3 ಜನ ಹೊರಟಿದ್ದೀವಿ. ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ಹೋಗ್ತೀವಿ ಫೋರಮ್ಮಿಗೆ. ಸೊ ಎಂತ ಜಾಸ್ತಿ ಏನು ಶಾಪಿಂಗ್ ಮಾಡಲ್ಲ, ಹಾಕ್ಕೊಳ್ಳಿರೋದೇ ತುಂಬ ಇದ್ದಾವೆ. ಸೊ ಅದನ್ನೇ ಹಾಕೊಳ್ಳೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಏನಾದರೂ ಇಷ್ಟ ಆದರೆ ಪಿಕ್ ಮಾಡೋಣ ಅಂತ. ಮೇಯ್ನ್ಲಿ ಹೋಗ್ತಾ ಇರೋದೆ ನಿಖಿಲ್ ಅವ್ರಿಗೆ ಸ್ವಲ್ಪ ತೊಗೊಳ್ಳೋಣ ಅಂತ. ಅವ್ರು ಸ್ವಲ್ಪ ನೀಟಾಗಿ ಎಂತ ಇಟ್ಕೊಳ್ಳಲ್ಲ. ಸೊ ಹೊಸದು ಸ್ವಲ್ಪ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರ ಅಂತ ಹೋಗ್ತಾ ಇರೋದು ಶಾಪಿಂಗ್. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಹಲೋ 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 ಹಲೋ. ಸೊ ಈಗ ನಾವು H&Mಗೆ ಮೊನ್ನೆ ಬಂದಿದೆ, ಬಟ್ ಹೊಸ ಕಲೆಕ್ಷನ್ಸ್ ಹಾಕಿದ್ದಾರೆ. ಸೊ ಫಸ್ಟ್ ಇವಾಗ ವೆಸ್ಟ್ ಸೈಡ್ಗೆ ಹೋಗಿ ಬಂದ್ಬಿಡೋಣ. ಮತ್ತು ಹಾಯ್ ಮಾಡು. ಯಪ್ಪ, ಈ ಹಣ್ಣು ನೈಟಿಗೆ ಎತ್ತಕ್ಕೆ ಆಗಲ್ಲ ನನಗೆ ಕೈ. ಹಾಂ, ಸೊ ಮಿನಿಸೋ ಅಲ್ಲಿ ಒಂದು ಸ್ವಲ್ಪ ವೆಟ್ ವೈಪ್ಸು ಮತ್ತು ಇನ್ನೊಂದೇನೋ ನೈಲ್ ಪಾಲಿಶ್ ರಿಮೂವರ್ ಎಲ್ಲ ತೊಗೊಂಡೆ. ಇವಾಗ ನಾವು ವೆಸ್ಟ್ ಸೈಡ್ಗೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ಹಾಗೆ ಇಲ್ಲೊಂದು ಏನಾದರೂ ತೊಗೋಬೇಕು ಗೈಸ್, ಇಯರಿಂಗ್ಸ್ ಏನಾದರೂ. ಎಲ್ಲ ಕೊಡಲಿ, ಚೂರು ಕಾಣಿಸ್ತೈತೆ ನೋಡು. ಯಾವಾಗ ಹೇಳ? ಯಾವಾಗ ಅವತ್ತು ಟೆಸ್ಟ್ ಮಾಡಕ್ಕೆ ಲೈಫ್ ಸ್ಟೈಲಲ್ಲಿ. ಎಸ್, ಹೋಗ್ತಾ ಇದ್ದೇವೆ. ಕಾಣಿಸ್ತೈತಾ? ಇರು ಗುರು, ತೋರಿಸ್ತೀನಿ. ನಿನ್ ಕಾಣಿಸ್ತೈತಾ ಅಂತ ಹೊಂಟೋದ್ರೆ ಶೈನಿಂಗು. ನಾವು ನಿಖಿಲ್ ಅವರಿಗೆ ತೊಗೊಂಡು ಬಂದಿದ್ದೀವಿ. ಇದೊಂದು ಜಾಕೆಟ್ ನೋಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ. ಕೊಡೋಣ, ಇಲ್ಲಿ ಹ್ಯಾಂಗರ್ ಕೊಡು. ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ತಗೊಳ್ಳಿ, ಇದಾಕೊಳ್ಳಿ. ಇದು ಓಕೆನಾ? ಅದು ಅಲ್ಲ, ನೋಡೋಣ. ವರೆ ವಾ, ಅದ್ರ ಮೇಲೆ ಹಾಕೋ. ಇಲ್ಲಿ ಪ್ಯಾಂಟ್ ಮೇಲೆ ಎತ್ತಿ ಚೂರು. ನಿಮ್ಗೆ ಓಕೆನಾ? ಎಷ್ಟು ದಿನ ಆಗಿತ್ತು ಮುದ್ದಣ್ಣ KFC ತಿಂದು? ಕೊಬ್ಬು ನೋಡಿ ಗೈಸ್, ಎಷ್ಟು ದಿನ ಆಗಿತ್ತು KFC ತಿಂದು? ಯಾವಾಗ? ಬರ್ತಡೇ. ನೀವು? ನಾವೀಗ ರೀಸೆಂಟಾಗಿ ತಿಂದಿದ್ವಿ, ನಾನು ನಿಶಾ ತಿಂತಾ ಇದ್ದೀವಿ. ವೆರ್ ಇಸ್ ಬರ್ಗರ್? ಓ, ಇಲ್ಲಿದೆ ತೊಳಿ. ಕ್ವಿಕ್ ಬ್ರೇಕು ಶಾಪಿಂಗಿಗೆ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಏನು ಕೊಡಿಸ್ತಾ ಇದ್ದೀರಿ ಗಿಫ್ಟು? ಹಾಂ ಹೇಳಲ್ವಾ? ಮುತ್ತಣ್ಣಂಗೆ ಗೊತ್ತು. ಮುತ್ತಣ್ಣ ನೀನು ಹೇಳ್ಬಿಡು. ಅಲ್ಲ ಗೈಸ್, ಇವರು ನಾನು ಶಾಪ್ ಹೋಗ್ಬೇಕು ನಿಧು ವಸ್ತ್ರಾಗೆ ಅಂತ ಹೇಳ್ತಾ ಇದ್ದೀನಿ. ಇವ್ರು ನನ್ನ ನಿಧು ವಸ್ತ್ರ ಕರ್ಕೊಂಡು ಹೋಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಮುತ್ತಣ್ಣ? ನಿನ್ನ ಗಿಫ್ಟು ಅಂಗಡಿಲಿ ಐತೆ. ನನ್ನ ಗಿಫ್ಟು ಅಂಗಡಿಲಿದ್ಯಾ? ಈಗ ಆನ್ಲೈನ್ ಹಂಗಂದ್ರೆ ಇನ್ನು 2 days ಬರಂಗಿಲ್ವಾ ಅಂಗಡಿಗೆ? ಓ ಹಂಗೆ. ನಂದು ತಗೊಬಂದ್ಬಿಡು ಮುತ್ತಣ್ಣ. ಹಾಂ ಸರಿ, ನಾನು ನಂದು ಅಂಗಡಿಗೆ ಬುಕ್ ಮಾಡಿರ್ಲಿಲ್ಲ, ನಾನು ಮನೆಗೆ ಮಾಡಿದ್ದೆ ಅನ್ಸುತ್ತೆ ಏನೋ. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ. ಮುತ್ತಣ್ಣ ಒಂದು ರೌಂಡ್ ನಿದ್ದೆ ಮಾಡ್ಕೊಂಡ್ರು. ಸೊ ಶಾಪಿಂಗ್ ಚೆನ್ನಾಗಾಯ್ತು. ಅಂದರೆ ಏನು ತುಂಬ ಏನು ಅಷ್ಟು ಇಂಟ್ರೆಸ್ಟ್ ಏನಿರಲಿಲ್ಲ ತೊಗೊಳಕ್ಕೆ. ಅದನ್ನ ನಾನು ಇನ್ನೊಂದು ಹೇಳ್ತೀನಿ ಗೈಸ್, ನನಗೆ ಅಂತ ಒಂದು ಜೊತೆ ಚಪ್ಪಲಿ, 1-2 ಟಾಪು, 1 ಪ್ಯಾಂಟ್ ಬಿಟ್ಟರೆ ಸಾಯಬ್ರದೆ ಅಷ್ಟಾಗಿರೋದು. ನಾನು ಪ್ರತಿ ಸಲ ಶಾಪಿಂಗ್ ಅಂತ ನಾನೇನಾದ್ರು ಹೋದರೆ ನನಗಂತೂ ತೊಗೊಳ್ಳೋದೇ ಇಲ್ಲ, ಅವ್ರಿಗೆ ತಗೊಳ್ಳೋದೇ ಆಗುತ್ತೆ. ಸೊ
ಇವಾಗ ಇಬ್ರದ್ದು ಶಾಪಿಂಗ್ ಮುಗ್ದಿದೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಇನ್ನೊಂದು 2 ಡೇಸ್ ಇದೆ. ಆಲ್ಮೋಸ್ಟ್ ಆಗಲೇ 1 ಇಯರ್ ಆಗೋಯ್ತು. ನಿಖಿ ಹೆಂಗೆ ಅನಿಸ್ತಾ ಇದೆ ಏನಾದರೂ ಹೇಳಿ. ನಿಖಿಲ್ ರವೀಂದ್ರ, ಹೌ ಹ್ಯಾಪಿ ಆರ್ ಯು? ಸುಮ್ಮನೆ ಹಿಂಗೆ ಅನ್ನೋದು ಮನಸ್ಸೊಳಗಡೆ ಎಷ್ಟು ಖುಷಿ. ಅಷ್ಟು ಪ್ರೀತಿ ಇಲ್ಲ ನನಗೆ, ಅಷ್ಟು ಸರ್ಪ್ರೈಸ್ ಕೊಡಬೇಕು ಅಂತೆಲ್ಲ ಮಾಡ್ತಾ ಇದಾರ ವೆಡ್ಡಿಂಗ್ ಆ್ಯನಿವರ್ಸರಿಗೆ. ಅದು ಏನು ಮಾಡ್ತವ್ರು, ಅದೇನು ಕತೆನೋ ಏನೋ ಇದೆ ಅಲ್ಲ ಐತ್ ನೋಡು, ಏನು ಸ್ಟ್ಯಾಚು. ಸೊ ಇವಾಗ ಮನೆಗೆ ಹೋಗುತ್ತಿದ್ದೇವೆ ನಾವು. ಮೈಸೂರಲ್ಲಿ 2-3 ದಿನದಿಂದ ಮಳೆ ಚಳಿ ಎಲ್ಲ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ನಾನು ಜಾಕೆಟ್ ಹಾಕೊಂಡಿದ್ದೆ ಇವತ್ತು. ಅಮ್ಮ ನಿಧಾನ 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 ನಿಧಾನ, ಅವ್ರು ಹಂಗೆ ಬಂದ್ಬಿಟ್ರು ಸೈಡಲ್ಲಿ. ಸೊ ಓಕೆ, ಏನ್ರೋ ಏನಮ್ಮ ಏನವ ಏನು 1-2 ನಿಮಿಷ ನೆಮ್ಮದಿಯಾಗಿ ಕೂರಂಗೂ ಇಲ್ಲ. ಬನ್ನಿ, ಹಾಂ ಬಾ, ಹಾಂ ಹೋಗು, ನೀನು ಹೋಗೋ ಸುಸ್ಸು. ಅಯ್ಯೋ ಸುಸ್ಸು ಮಾಡ್ಕೊ. ಬಾಯ್ ಗುಂಡ ಬಾ, ನೀನು ಈ ಕಡೆ ಬಾ. ಹಾಂ ನಡೀರಿ. ವಾಕ್. ಸೊ ಇಲ್ಲಿ ಸ್ವಲ್ಪ ಸ್ಟ್ರೀಟ್ ಡಾಗ್ಸ್ ಇದೆಯಲ್ಲ, ಅದರದ್ದು ಭಯ, ಏನಾದರೂ ಅಟ್ಯಾಕ್ ಏನಾದರೂ ಮಾಡಿಬಿಡ್ತವೆ ಅಂತ. ಸೊ ಹಂಗೆ ಬಿಡೋಕ್ಕಾಗಲ್ಲ. ಒಬ್ಬರು ಯಾರಾದರೂ ಇಲ್ಲಿ ಈಚೆ ನಿಂತಿರಬೇಕು. ಸೊ ಅವ್ರು ನನ್ನ ಬಿಟ್ಟು ಹೋದರು. ಮಂಗಳಮ್ಮ ಏನು ಮಾಡ್ತಾಯಿದ್ದೀರಾ? ಹಾಂ ಸುಸ್ಸು ಮಾಡ್ತಾಯಿದ್ದಾನೆ ಚಂಪಣ. ಏನು? ಹಾಂ ಸುಖ ಪುರುಷ ಕಣೋ ನೀನೇನೆ. ಹಾಂ ಆ ವೈಕ್ಳು ಯಾರು ಬಂದರೂ ಬೊಗ್ಳುತ್ತಾ ಇರ್ತವೆ. ಇನ್ನೇನಿಲ್ಲ, ಆರಾಮ್ ನಿದ್ದೆ. ಅಲ್ಲೋಡು ಕಣ್ಣೋಡು, ಕಣ್ಣು ಮೀಸೆ ಮೂತಿ ಹೆಂಗೆ ನೋಡ್ತಾನೆ. ಸೊ ನಾನೊಂದು ಅಮೆಝಾನಲ್ಲಿ ಏನೋ ಒಂದು ಆರ್ಡರ್ ಮಾಡಿದ್ದೆ. ಸೊ ಇದು ನನ್ನ ಹಸ್ಬೆಂಡಿಗೆ ಇದರಲ್ಲಿ ಗಿಫ್ಟ್ ಹಾಕಿ ಕೊಡಲಿಕ್ಕೆ. ಸೊ ಇದು ಹೆಂಗಿದೆ ತೋರಿಸ್ತೀನಿ ನಿಮಗೆ. ಇಲ್ಲಿಗೆ ಫೋನ್ ಇಟ್ಬಿಡ್ತೀನಿ. ಪ್ಯಾಕೇಜ್ ಐ ಆಮ್ ನಾಟ್ ಶ್ಯೂರ್ ಇದು ಫಿಟ್ ಆಗುತ್ತಾ ಏನು ನನ್ನ ಗಿಫ್ಟ್ಸ್ಗಳಿಗೆ ಅಂತ, ಬಟ್ ತರಿಸಿದ್ದೀನಿ. ಲೆಟ್ಸಿ. ಒಂದ್ರ ಮೇಲೆ ಡೌಟ್ ಇದೆ, ಇನ್ನೆರಡು ಆಗುತ್ತೆ ಅಂತ. ಐ ಆಮ್ ಶ್ಯೂರ್, ಬಟ್ ಲೆಟ್ಸ್ ಸಿ. ಏನಾದರೂ ಆಗಿಲ್ಲ ಅಂತಂದರೆ ರಿಟರ್ನ್ ಹಾಕಬೇಕು. ಅದರಲ್ಲೂ ನನಗೆ 2 ಡೇಸ್ ಡೆಲಿವರಿನೇ ಬೇಕು ಅಂದ್ಬಿಟ್ಟು ನೋಡಿ ತರಿಸಿದ್ದೀನಿ. ಸೊ ಒಂದು ಹೆಂಗಿದು, ಗುಂಡಾಡಿ ಗುಂಡ. ನಾಟ್ ಶ್ಯೂರ್ ಹೆಂಗಿದು. ಓಕೆ, ಹಿಂಗೆ ಬಾಕ್ಸ್ ಇದು ನೋಡಿ, ಹಿಂಗೆ ಹೋಗಿ ಹಿಂಗೆ ಕ್ಲೋಸ್ ಮಾಡೋದು. ಸೊ ಇದು ಹೇಗಿದು? ಓಕೆ, ಇದು ಹಿಂಗೆ ಬರುತ್ತೆ. ಗೊತ್ತಿಲ್ಲ ಗೈಸ್. ಇದು ಮೀಡಿಯಮ್ ಸೈಜ್ದು, ದೊಡ್ಡದು ಚಿಕ್ಕದು ಇನ್ನು ಚಿಕ್ಕದು ಆ ಥರ ತರಿಸಿದ್ದೆ. ಓಕೆ ನೋಡು ಬೈರಿ ಹೆಂಗೆ ಅಂತ. ಮತ್ತು ಇದು ಬೋ ಥರ ಟೈ ಮಾಡೋದಿದು. ಸೊ ಅಷ್ಟೇ. ಒಂದು ಬ್ಲ್ಯಾಕ್, ಒಂದು ಈ ಕಲರ್, ಒಂದು ರೆಡ್. ಆ್ಯಂಡ್ ಇದು ಹಾಕಿ ನೋಡುವ ಹೇಗೆ ಅಂತ. ಇವತ್ತು ನಮ್ಮ ಮನೆಯಲ್ಲಿ ಬಿರಿಯಾನಿ ಹಾಗೂ ಪೆಪ್ಪರ್ ಡ್ರೈ. ನಾನು ಪೆಪ್ಪರ್ ಮಾಡ್ತಾಯಿದ್ದೀನಿ, ನಿಖಿಲ್ ಅವರು ಬಿರಿಯಾನಿ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಮನೆಗೆ ಬಂದಮೇಲೆ ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ ನಾವು ನಾನ್ ವೆಜ್ ಮಾಡೋದು. ಇದೇನೋ ಒಂದು 2nd ಟೈಮ್ ಏನೋ 3rd ಟೈಮ್ ಮೇ ಬಿ ಮಾಡ್ತಾ ಇರೋದು. ಇಲ್ಲಿ 3rd ಟೈಮ್ ಅಲ್ಲ, ಒಂದು 5th ಟೈಮ್ ಇರ್ಬೋದು. ಅದರಲ್ಲೂ ನಿಕ್ಕಿ ಅಂತೂ ಇಲ್ಲಿ ಬಂದಮೇಲೆ ಮಾಡೇ ಇರಲಿಲ್ಲ ಅಲ್ಲ, ಕುಕ್ಕಿಂಗು ಮಾಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮು. ಅವರು ಮಾಡಿರೋ ಬಿರಿಯಾನಿ ತಿನ್ನಬೇಕು ಅಂತ ತುಂಬ ಅನಿಸ್ತಾಯಿತ್ತು ನನಗೆ ಒಂದು 4-5 ಡೇಸಿಂದ. ಸೊ ಹಾಗಾಗಿ ಮಾಡಿ ಅಂದೆ. ಯಾಕಂದರೆ ನೆಕ್ಸ್ಟು ಏನೋ ಇನ್ನೊಂದು 2 ಡೇಸಲ್ಲಿ ನಮ್ಮದು ಆ್ಯನಿವರ್ಸರಿ ಮೊಟ್ಟೆ ಬಿದ್ದುಬಿಟ್ಟಿದೆ. ಅವತ್ತು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇ ಮಾಡಿ ಅಂತ. ಸೊ ಇಲ್ಲಿ ಪೆಪ್ಪರ್ ರೆಡಿ ಆಗ್ತಾಯಿದೆ, ಅಲ್ಲಿ ಬಿರಿಯಾನಿ ರೆಡಿ ಆಗ್ತಾಯಿದೆ. ನನಗೆ ಏನೂ ಮಾಡೋಕ್ಕೆ ಬಿಡ್ತಾಯಿಲ್ಲ. ಹೋಗಿ ಕುತ್ಕೋ ನಾನು ಮಾಡ್ತೀನಿ ಅಂತಾರೆ. ಹಾಂ ಹಾಕಿದ್ನಲ್ಲ ಇರೋದೆಲ್ಲ. ಹಾಂ ಅಷ್ಟೇ. ಇವಾಗ ಎಕ್ಸ್ಟ್ರಾ ಏನೇನು ಬೇಕು ಎಲ್ಲ ಹಾಕ್ಬಿಟ್ಟು ಒಂದು ರೆಡಿ ಮಾಡ್ತಾರೆ ಅದನ್ನು. ಅದಕ್ಕೆ ನಾನು ತಂದಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ನಿಮ್ಮದು. ಅವು ಆನ ಮನೆಗೆ ಗೂನು
ಅಷ್ಟೇ. ನಿಂಬೆಹಣ್ಣು, ನಮ್ಮ ಮನೆಯಲ್ಲಿ ನಿಂಬೆಹಣ್ಣು ನೋಡಿ ಗೈಸ್. ನಿನ್ನ ಗಾಡಿ ಯಾವಾಗ ಆನ್ ಆಗುತ್ತೆ? ಅಲ್ಲ, ಏನಾರ ಒಂದು ಅವತ್ತು ಇದೇನೋ ದೇವ್ರ ಪೂಜೆಗೆ ಹೂವು ತರೋಣ ಅಂತ ಹೋದ್ರೆ ಅವತ್ತು ಆನ್ ಆಗಲಿಲ್ಲ. ಆಮೇಲೆ ಆಂಟಿ ಗಾಡಿ ಇಸ್ಕೊಂಡು ಹೋಗಿದ್ದೀನಿ ನೋಡು. ಸದ್ಯ ಎಲ್ಲ ಆನೆ ಆಗಲ್ವೇನೋ, ಅಯ್ಯೋ ಕಾಣಿಸ್ತಾ ಇಲ್ಲ. ಆನೆ ಆಗಲ್ವೇನೋ, ಆಟೋದಲ್ಲಿ ಹೋಗ್ಬೇಕೇನೋ ಅನ್ಕೊಂಡಿದ್ದೆ. ಬಾ ನಿಮ್ದೆಲ್ಲ ಆಯ್ತು ಕಣ, ಬರವ. ಏನ್ ನೋಡೋರು ಅಲ್ಲಿ ತೋರ್ಸಿದ್ರೆ ತಾನೇ ನೋಡೋದು. ಬಾ. ಆನ್ ಆಗ್ತಾ ಇಲ್ಲ ಗೈಸ್, ತಪ್ಪು ಮಾಹಿತಿ ಕೊಟ್ಟಿದ್ದೀನಿ. ಆನ್ ಆಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಅಯ್ಯೋ ಕಾಣಿಸ್ತಾ ಇಲ್ಲ. ಅಯ್ಯೋ ಮಗು ನೋಡಿ ಚಂದ. ನಡಿ ಬೇಗ, ಟೈಮ್ ಆಯ್ತು 3:30. ಅಕ್ಕ ಫ್ರೆಂಡ್ ಅವ್ರ ಅಕ್ಕನ ಮದುವೆಗೆ ಫುಲ್ ಮಿಂಚಿಂಗು ಗೈಸ್, ಫುಲ್ಲು ಮಿಂಚಿಂಗು. ಇನ್ನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅದೆಷ್ಟು ಮಿಂಚ್ತಾ ಇರ್ತಾಳೋ. ಸೊ ಇವಾಗ ನಾನು ಒಂದು ಮದುವೆಗೆ ಹೋಗ್ತಾ ಇದ್ದೀನಿ. ಯಾರ ಮದುವೆ ಅಂತ ಅಂದರೆ ದಿಶಾ ಅವರ ಅಕ್ಕನ ಮದುವೆ. ಸೊ ನಿನ್ನೆ ರಿಸೆಪ್ಷನ್ ಆಯಿತು, ಇವಾಗ ದಾರೆ ಹಾಗೆ ಗೈಸ್. ನಾನು ನೇಲ್ಸ್ ಮಾಡಿಸ್ಕೊಂಡೆ. ಆಫ್ಟರ್ 1 year ನಾನು ನೇಲ್ಸ್ ಮಾಡಿಸ್ಕೊಂಡಿದ್ದೆ. ನಾನು ಮದುವೆಲೇ ಲಾಸ್ಟ್, ಅದಾದಮೇಲೆ ಇವಾಗಲೇ ಮಾಡಿಸ್ಕೊಂಡಿರೋದು. ಸೊ ನಾನೇನೋ ಅಂದ್ಕೊಂಡೋದೆ, ಬಟ್ ಫೈನಲಾಗಿ ಇದನ್ನು ಮಾಡಿಸ್ಕೊಂಡೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಇಲ್ಲಿ ತೆಗೆದುಬಿಡ್ತೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಏನು ಸಕ್ಕತ್ತಾಗಿದೆ ನೋಡಿ ಈ ಸ್ಯಾರಿ. ನಿಮಗೂ ಬೇಕು ಅಂತೇಳಿ ನಮ್ಮಲ್ಲಿ ಇದು ಮಾತ್ರ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಓಕೆ, ಇವಾಗ ಮಂಗಳಮ್ಮ ಏನು ಮಾಡ್ತಾ ಇದ್ದೀರಾ? ಏನಿಲ್ವಾ? ಈ ಸಾಹೇಬ್ರು ಇನ್ನೂ ಮಲಗಿರ್ತಾರೆ. ಓ ಇಲ್ಲ ಗುರು, ಇಬ್ರು ಇಲ್ಲ. ವಿನೋದ್ ಅವನೇ ಅಂದ್ಕೊಂಡಿದ್ದೆ ನಾನು. ಹಾಂ, ಆಚೆ ಹೋಗೋರಾ? ಓಕೆ, ಲೆಟ್ಸ್ ಗೋ. ಮಂಗಳಮ್ಮ ಎಲ್ಲಿದ್ದೀರಿ? ಹಾಯ್ ಮಾಡಿ ಇಲ್ಲಿ ನಮ್ಮ ಬ್ಲಾಗ್ಗೆ. ಹಾಯ್. ಹೋಗಿದ್ದು ಬರ್ತೀನಿ ಮದುವೆಗೆ. ಅಲ್ಲಿವರೆಗೂ ಮನೆ ನೋಡಿಕೊಂಡು ಈ ವೈಕ್ಲನ್ನ ನೋಡ್ಕೊಂಡು ಇರಿ, ಆಯಿತಾ? ಹಾಂ, ಬಾಯ್, ಟೇಕ್ ಕೇರ್. ಒಂದು ಫಂಕ್ಷನ್ ಮುಗಿಸ್ಕೊಂಡು ಇನ್ನೊಂದು ಫಂಕ್ಷನ್ ಇದೆ ಮೇಘಲ್ಪುರದಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವರ ಫ್ರೆಂಡ್ ಕಸಿನ್ ವೆಡ್ಡಿಂಗ್ ಅಂತೆ. ಸೊ ಇವಾಗ ದಿಶಾ ಅವರ ಸಿಸ್ಟರ್ ವೆಡ್ಡಿಂಗ್ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀವಿ. ಮೇಘಲ್ಪುರದಿಂದ ಶ್ರೀರಾಮನಹಳ್ಳಿಗೆ ಹೋಗಿ ಅಲ್ಲಿ ಅಜ್ಜಿನ ಕರ್ಕೊಂಡು ಹೋಗಬೇಕು ಊರಿಗೆ ಹೋಗಿ. ಅಷ್ಟೇ ಗೈಸ್ ಇವಾಗಿನ ಅಪ್ಡೇಟ್. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀನಿ? ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ರೆಡಿ ಆಗಿರ್ತಿದ್ದಲ್ಲ, ಮೂಗ್ಬಿಟ್ಟೆಲ್ಲ ಹಾಕೊಂಡು ಎಲ್ಲರೂ ಚೆನ್ನಾಗಿದೆ ಅಂತ ಇದ್ರು. ಅಜ್ಜಿ ಹಾಯ್ ಮಾಡಿ. ಹಾಯ್. ಸೊ ಇವಾಗ ನಾವು ಯಾವ ಏರಿಯಾ ಇದು? ಚಿಕ್ಕಳ್ಳಿನ ವರ್ಕೂಡ್ ಅನ್ಸುತ್ತೆ. ದುದ್ಗೆರೆ. ಹಾಂ, ದುದ್ಗೆರೆಲಿ ಹೋಗ್ತಾ ಇದ್ದೀವಿ ಅಜ್ಜಿನ ಕರ್ಕೊಂಡು. ಅಜ್ಜಿ ನಮ್ಮ ಆನಿವರ್ಸರಿ. ಇಲ್ಲೊಂದು ಪೆಟಿ ಶಾಪ್ ಇತ್ತು, ಹೇರ್ ಕಟಿಂಗ್ದು, ಕಲರ್ದು, ಫುಲ್ ಕಲರ್. ನನ್ನ ಮೊಮ್ಮಗನ್ಗೆ ನಿನ್ಗೆ ಹಂಗೆ ಆಡ್ತಾ ಇದ್ರೆ ಬೇಕು. ವಯಸ್ಸು ನಿಮ್ಗಿರ್ಲಿ. ಏನ್ 5-6 ವರ್ಷ ಹಿಡ್ಕೊಂಡು ನೀನ್ ಹಿಂಗೆ ನಾಟಕ ಆಡಿದ್ರೆ ಎಷ್ಟು ವರ್ಷ ತಿಳ್ಕೊಂಡಿದ್ದೆ? ನನ್ನ ವಯಸ್ಸು ನಿನ್ಗಿರ್ಲಿ ಅಂತ ಆಯ್ಸು. ನನ್ನ ಆಯ್ಸು ನಿನ್ಗಿರ್ಲಿ ಕಣಪ್ಪ. ಕಟಿಂಗ್ ಮಾಡಿಸ್ಕೊಂಡು ಫುಲ್ ಕಲರ್ ಹಾಕ್ಸ್ಕೊಳ್ಬೇಕು. ಓಕೆ ಗಾಯ್ಸ್, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದನ್ ಬಾಯ್. ಮಿಸ್ ಮಾಡ್ಕೋತಾರೆ ನನ್ನ. ಲವ್ ಯು ಆಲ್.